ಹಾಗಾಗಿ 2024ಕ್ಕೆ ಗುಡ್ ಬೈ, 2025ಕ್ಕೆ ಎಲ್ಲರೂ ಕೂಡ ಹಾಯ್ ಹಾಯ್ ಅಂತ ಬರ್ಮಾಡ್ಕೊಂಡಿದ್ದಾರೆ ಅದ್ಧೂರಿಯಾಗಿ. ಹೊಸ ವರ್ಷದ ಸಂಭ್ರಮದಲ್ಲಿ ಸಿಲಿಕಾನ್ ಸಿಟಿ ಜನ ಕೂಡ ಮಿಂತೆದ್ದಿದ್ದಾರೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ ಜೋರಾಗ್ಬಿಟ್ಟಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಜಗಮಗಿಸಿದೆ. ಜನರನ್ನ ಕಂಟ್ರೋಲ್ ಮಾಡೋದ್ರಲ್ಲೇ ಪೊಲೀಸರು ಫುಲ್ ಸುಸ್ತಾಗ್ಬಿಟ್ಟಿದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮಗೆಲ್ಲ ಗೊತ್ತು, ಸಿಲಿಕಾನ್ ಸಿಟಿ ಜನ ಈ ನ್ಯೂ ಇಯರ್ ಅಂತ ಅಂದ ತಕ್ಷಣ, ಹೊಸ ವರ್ಷದ ಸೆಲೆಬ್ರೇಷನ್ ಅಂದ ತಕ್ಷಣ ಎಲ್ಲರೂ ಕೂಡ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಇಂತಲ್ಲೆಲ್ಲ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಲೇಬೇಕು ಅಂತ ಸಾಕಷ್ಟು ತಿಂಗಳುಗಳಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸಿಲಿಕಾನ್ ಸಿಟಿಯ ಅತಿ ಹೆಚ್ಚಿನ ಜನ ಮೂಲೆಯಿಂದಲೂ ಕೂಡ, ಬರೀ ಸಿಲಿಕಾನ್ ಸಿಟಿ ಜನ ಅಂತ ಅಲ್ಲ, ಬೇರೆ ಬೇರೆ ಯಾವುದೇ ಊರಿನಿಂದ ಬಂದರೂ ಕೂಡ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಇದೇ MG ರೋಡ್, ಬ್ರಿಗೇಡ್ ರೋಡ್ನಲ್ಲೇ ಜನ ಸೇರೋದು, ಕುಣಿದು ಕುಪ್ಪಳಿಸೋದು, ಆ ಮೂಲಕ ಹೊಸ ವರ್ಷವನ್ನು ಬರ್ಮಾಡ್ಕೊಳ್ಳೋದು. ನಿನ್ನೆಯೂ ಕೂಡ ಅದ್ಧೂರಿಯಾಗಿ ಯುವ ಸಮೂಹ ಈ ರೀತಿ ಕುಣಿದು ಕುಪ್ಪಳಿಸೋ ಮೂಲಕ ಹೊಸ ವರ್ಷವನ್ನು ಬರ್ಮಾಡ್ಕೊಂಡಿದ್ದಾರೆ. ಬಟ್ ನಿಜಕ್ಕೂ ಇಷ್ಟು ಜನ ಸೇರಿದಾಗ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಅವತಾರಗಳು ಇರುತ್ತೆ ಅಲ್ಲಿ. ಹಾಗಾಗಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ನಿನ್ನೆ ಹರಸಾಹಸ ಪಟ್ಟಿದ್ದಾರೆ, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಹೇಳಬೇಕು ಅಂದರೆ. ಆ ರೀತಿಯ ಸನ್ನಿವೇಶ ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ಆಗಿರುವಂತಹ ಸೆಲೆಬ್ರೇಷನ್ನ ದೃಶ್ಯ ನೋಡಿ. ಅಣ್ಣಂಗೆ ನಿಂತ್ಕೊಳ್ಳೋಕೆ ಬರ್ತಿಲ್ಲ, ಒಬ್ಬರು ಹೇಳ್ಕೊಂಡು ಸೈಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವರೊಬ್ಬರೇ ಅಲ್ಲ, ಈ ರೀತಿಯ ಅವತಾರಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ನೋಡಿ. ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಪೊಲೀಸರಿಗೆ ಸಹಜವಾಗಿ ಸವಾಲಿರುತ್ತೆ. ಒಬ್ಬೊಬ್ಬರನ್ನ ಅಲ್ಲಿ ಸೇಫಾಗಿ ನೋಡ್ಕೊಳ್ಬೇಕು, ಮತ್ತೊಂದು ಕಡೆ ಹೆಣ್ಮಕ್ಳ ಜೊತೆ ಅನುಚಿತ ವರ್ತನೆಗಳು ಇದೆಲ್ಲವೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲವನ್ನ ಕಂಟ್ರೋಲ್ ಮಾಡುವಲ್ಲೂ ಕೂಡ ಪೊಲೀಸರು ಹರಸಾಹಸ ಪಟ್ಟಿದ್ರು ಕೂಡ ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಆ ರೀತಿಯ ಯಾವುದೇ ಘಟನೆಗಳು ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಹಾಗಾಗಿ 2024ಕ್ಕೆ ಗುಡ್ ಬೈ, 2025ಕ್ಕೆ ಎಲ್ಲರೂ ಕೂಡ ಹಾಯ್ ಹಾಯ್ ಅಂತ ಬರ್ಮಾಡ್ಕೊಂಡಿದ್ದಾರೆ ಅದ್ಧೂರಿಯಾಗಿ. ಹೊಸ ವರ್ಷದ ಸಂಭ್ರಮದಲ್ಲಿ ಸಿಲಿಕಾನ್ ಸಿಟಿ ಜನ ಕೂಡ ಮಿಂತೆದ್ದಿದ್ದಾರೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ ಜೋರಾಗ್ಬಿಟ್ಟಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಜಗಮಗಿಸಿದೆ. ಜನರನ್ನ ಕಂಟ್ರೋಲ್ ಮಾಡೋದ್ರಲ್ಲೇ ಪೊಲೀಸರು ಫುಲ್ ಸುಸ್ತಾಗ್ಬಿಟ್ಟಿದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮಗೆಲ್ಲ ಗೊತ್ತು, ಸಿಲಿಕಾನ್ ಸಿಟಿ ಜನ ಈ ನ್ಯೂ ಇಯರ್ ಅಂತ ಅಂದ ತಕ್ಷಣ, ಹೊಸ ವರ್ಷದ ಸೆಲೆಬ್ರೇಷನ್ ಅಂದ ತಕ್ಷಣ ಎಲ್ಲರೂ ಕೂಡ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಇಂತಲ್ಲೆಲ್ಲ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಲೇಬೇಕು ಅಂತ ಸಾಕಷ್ಟು ತಿಂಗಳುಗಳಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸಿಲಿಕಾನ್ ಸಿಟಿಯ ಅತಿ ಹೆಚ್ಚಿನ ಜನ ಮೂಲೆಯಿಂದಲೂ ಕೂಡ, ಬರೀ ಸಿಲಿಕಾನ್ ಸಿಟಿ ಜನ ಅಂತ ಅಲ್ಲ, ಬೇರೆ ಬೇರೆ ಯಾವುದೇ ಊರಿನಿಂದ ಬಂದರೂ ಕೂಡ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಇದೇ MG ರೋಡ್, ಬ್ರಿಗೇಡ್ ರೋಡ್ನಲ್ಲೇ ಜನ ಸೇರೋದು, ಕುಣಿದು ಕುಪ್ಪಳಿಸೋದು, ಆ ಮೂಲಕ ಹೊಸ ವರ್ಷವನ್ನು ಬರ್ಮಾಡ್ಕೊಳ್ಳೋದು. ನಿನ್ನೆಯೂ ಕೂಡ ಅದ್ಧೂರಿಯಾಗಿ ಯುವ ಸಮೂಹ ಈ ರೀತಿ ಕುಣಿದು ಕುಪ್ಪಳಿಸೋ ಮೂಲಕ ಹೊಸ ವರ್ಷವನ್ನು ಬರ್ಮಾಡ್ಕೊಂಡಿದ್ದಾರೆ. ಬಟ್ ನಿಜಕ್ಕೂ ಇಷ್ಟು ಜನ ಸೇರಿದಾಗ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಅವತಾರಗಳು ಇರುತ್ತೆ ಅಲ್ಲಿ. ಹಾಗಾಗಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ನಿನ್ನೆ ಹರಸಾಹಸ ಪಟ್ಟಿದ್ದಾರೆ, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಹೇಳಬೇಕು ಅಂದರೆ. ಆ ರೀತಿಯ ಸನ್ನಿವೇಶ ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ಆಗಿರುವಂತಹ ಸೆಲೆಬ್ರೇಷನ್ನ ದೃಶ್ಯ ನೋಡಿ. ಅಣ್ಣಂಗೆ ನಿಂತ್ಕೊಳ್ಳೋಕೆ ಬರ್ತಿಲ್ಲ, ಒಬ್ಬರು ಹೇಳ್ಕೊಂಡು ಸೈಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವರೊಬ್ಬರೇ ಅಲ್ಲ, ಈ ರೀತಿಯ ಅವತಾರಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ನೋಡಿ. ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಪೊಲೀಸರಿಗೆ ಸಹಜವಾಗಿ ಸವಾಲಿರುತ್ತೆ. ಒಬ್ಬೊಬ್ಬರನ್ನ ಅಲ್ಲಿ ಸೇಫಾಗಿ ನೋಡ್ಕೊಳ್ಬೇಕು, ಮತ್ತೊಂದು ಕಡೆ ಹೆಣ್ಮಕ್ಳ ಜೊತೆ ಅನುಚಿತ ವರ್ತನೆಗಳು ಇದೆಲ್ಲವೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲವನ್ನ ಕಂಟ್ರೋಲ್ ಮಾಡುವಲ್ಲೂ ಕೂಡ ಪೊಲೀಸರು ಹರಸಾಹಸ ಪಟ್ಟಿದ್ರು ಕೂಡ ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಆ ರೀತಿಯ ಯಾವುದೇ ಘಟನೆಗಳು ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಹಾಗಾಗಿ 2024ಕ್ಕೆ ಗುಡ್ ಬೈ, 2025ಕ್ಕೆ ಎಲ್ಲರೂ ಕೂಡ ಹಾಯ್ ಹಾಯ್ ಅಂತ ಬರ್ಮಾಡ್ಕೊಂಡಿದ್ದಾರೆ ಅದ್ಧೂರಿಯಾಗಿ. ಹೊಸ ವರ್ಷದ ಸಂಭ್ರಮದಲ್ಲಿ ಸಿಲಿಕಾನ್ ಸಿಟಿ ಜನ ಕೂಡ ಮಿಂತೆದ್ದಿದ್ದಾರೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ ಜೋರಾಗ್ಬಿಟ್ಟಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಜಗಮಗಿಸಿದೆ. ಜನರನ್ನ ಕಂಟ್ರೋಲ್ ಮಾಡೋದ್ರಲ್ಲೇ ಪೊಲೀಸರು ಫುಲ್ ಸುಸ್ತಾಗ್ಬಿಟ್ಟಿದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮಗೆಲ್ಲ ಗೊತ್ತು, ಸಿಲಿಕಾನ್ ಸಿಟಿ ಜನ ಈ ನ್ಯೂ ಇಯರ್ ಅಂತ ಅಂದ ತಕ್ಷಣ, ಹೊಸ ವರ್ಷದ ಸೆಲೆಬ್ರೇಷನ್ ಅಂದ ತಕ್ಷಣ ಎಲ್ಲರೂ ಕೂಡ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಇಂತಲ್ಲೆಲ್ಲ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಲೇಬೇಕು ಅಂತ ಸಾಕಷ್ಟು ತಿಂಗಳುಗಳಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸಿಲಿಕಾನ್ ಸಿಟಿಯ ಅತಿ ಹೆಚ್ಚಿನ ಜನ ಮೂಲೆಯಿಂದಲೂ ಕೂಡ, ಬರೀ ಸಿಲಿಕಾನ್ ಸಿಟಿ ಜನ ಅಂತ ಅಲ್ಲ, ಬೇರೆ ಬೇರೆ ಯಾವುದೇ ಊರಿನಿಂದ ಬಂದರೂ ಕೂಡ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಇದೇ MG ರೋಡ್, ಬ್ರಿಗೇಡ್ ರೋಡ್ನಲ್ಲೇ ಜನ ಸೇರೋದು, ಕುಣಿದು ಕುಪ್ಪಳಿಸೋದು, ಆ ಮೂಲಕ ಹೊಸ ವರ್ಷವನ್ನು ಬರ್ಮಾಡ್ಕೊಳ್ಳೋದು. ನಿನ್ನೆಯೂ ಕೂಡ ಅದ್ಧೂರಿಯಾಗಿ ಯುವ ಸಮೂಹ
ಈ ರೀತಿ ಕುಣಿದು ಕುಪ್ಪಳಿಸೋ ಮೂಲಕ ಹೊಸ ವರ್ಷವನ್ನ ಬರಮಾಡ್ಕೊಂಡಿದ್ದಾರೆ. ಬಟ್ ನಿಜಕ್ಕೂ ಇಷ್ಟು ಜನ ಸೇರಿದಾಗ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಅವತಾರಗಳು ಇರುತ್ತೆ ಅಲ್ಲಿ. ಹಾಗಾಗಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ನಿನ್ನೆ ಹರಸಾಹಸ ಪಟ್ಟಿದ್ದಾರೆ, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಹೇಳಬೇಕು ಅಂದರೆ. ಆ ರೀತಿಯ ಸನ್ನಿವೇಶ ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ಆಗಿರುವಂತಹ ಸೆಲೆಬ್ರೇಷನ್ನ ದೃಶ್ಯ ನೋಡಿ. ಅಣ್ಣಂಗೆ ನಿಂತ್ಕೊಳ್ಳೋಕೆ ಬರ್ತಿಲ್ಲ, ಒಬ್ರು ಹೇಳ್ಕೊಂಡು ಸೈಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವರೊಬ್ಬರೇ ಅಲ್ಲ, ಈ ರೀತಿಯ ಅವತಾರಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ನೋಡಿ. ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಪೊಲೀಸರಿಗೆ ಸಹಜವಾಗಿ ಸವಾಲಿರುತ್ತೆ. ಒಬ್ಬೊಬ್ಬರನ್ನ ಅಲ್ಲಿ ಸೇಫಾಗಿ ನೋಡ್ಕೊಳ್ಬೇಕು, ಮತ್ತೊಂದು ಕಡೆ ಹೆಣ್ಮಕ್ಳ ಜೊತೆ ಅನುಚಿತ ವರ್ತನೆಗಳು ಇದೆಲ್ಲವೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲವನ್ನ ಕಂಟ್ರೋಲ್ ಮಾಡುವಲ್ಲೂ ಕೂಡ ಪೊಲೀಸರು ಹರಸಾಹಸ ಪಟ್ಟಿದ್ರು ಕೂಡ ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಆ ರೀತಿಯ ಯಾವುದೇ ಘಟನೆಗಳು ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಹಾಗಾಗಿ 2024ಕ್ಕೆ ಗುಡ್ ಬೈ, 2025ಕ್ಕೆ ಎಲ್ಲರೂ ಕೂಡ ಹಾಯ್ ಹಾಯ್ ಅಂತ ಬರ್ಮಾಡ್ಕೊಂಡಿದ್ದಾರೆ ಅದ್ಧೂರಿಯಾಗಿ. ಹೊಸ ವರ್ಷದ ಸಂಭ್ರಮದಲ್ಲಿ ಸಿಲಿಕಾನ್ ಸಿಟಿ ಜನ ಕೂಡ ಮಿಂತೆದ್ದಿದ್ದಾರೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ ಜೋರಾಗ್ಬಿಟ್ಟಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಜಗಮಗಿಸಿದೆ. ಜನರನ್ನ ಕಂಟ್ರೋಲ್ ಮಾಡೋದ್ರಲ್ಲೇ ಪೊಲೀಸರು ಫುಲ್ ಸುಸ್ತಾಗ್ಬಿಟ್ಟಿದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮಗೆಲ್ಲ ಗೊತ್ತು, ಸಿಲಿಕಾನ್ ಸಿಟಿ ಜನ ಈ ನ್ಯೂ ಇಯರ್ ಅಂತ ಅಂದ ತಕ್ಷಣ, ಹೊಸ ವರ್ಷದ ಸೆಲೆಬ್ರೇಷನ್ ಅಂದ ತಕ್ಷಣ ಎಲ್ಲರೂ ಕೂಡ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಇಂಥಲ್ಲೆಲ್ಲ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಲೇಬೇಕು ಅಂತ ಸಾಕಷ್ಟು ತಿಂಗಳುಗಳಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸಿಲಿಕಾನ್ ಸಿಟಿಯ ಅತಿ ಹೆಚ್ಚಿನ ಜನ ಮೂಲೆ ಮೂಲೆಯಿಂದಲೂ ಕೂಡ, ಬರೀ ಸಿಲಿಕಾನ್ ಸಿಟಿ ಜನ ಅಂತ ಅಲ್ಲ, ಬೇರೆ ಬೇರೆ ಯಾವುದೇ ಊರಿನಿಂದ ಬಂದರೂ ಕೂಡ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಇದೇ MG ರೋಡ್, ಬ್ರಿಗೇಡ್ ರೋಡ್ನಲ್ಲೇ ಜನ ಸೇರೋದು, ಕುಣಿದು ಕುಪ್ಪಳಿಸೋದು, ಆ ಮೂಲಕ ಹೊಸ ವರ್ಷವನ್ನ ಬರ್ಮಾಡ್ಕೊಳ್ಳೋದು. ನಿನ್ನೆಯೂ ಕೂಡ ಅದ್ಧೂರಿಯಾಗಿ ಯುವ ಸಮೂಹ ಈ ರೀತಿ ಕುಣಿದು ಕುಪ್ಪಳಿಸೋ ಮೂಲಕ ಹೊಸ ವರ್ಷವನ್ನ ಬರ್ಮಾಡ್ಕೊಂಡಿದ್ದಾರೆ. ಬಟ್ ನಿಜಕ್ಕೂ ಇಷ್ಟು ಜನ ಸೇರಿದಾಗ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಅವತಾರಗಳು ಇರುತ್ತೆ ಅಲ್ಲಿ. ಹಾಗಾಗಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ನಿನ್ನೆ ಹರಸಾಹಸ ಪಟ್ಟಿದ್ದಾರೆ, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಹೇಳಬೇಕು ಅಂದರೆ. ಆ ರೀತಿಯ ಸನ್ನಿವೇಶ ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ಆಗಿರುವಂತಹ ಸೆಲೆಬ್ರೇಷನ್ನ ದೃಶ್ಯ ನೋಡಿ. ಅಣ್ಣಂಗೆ ನಿಂತ್ಕೊಳ್ಳೋಕೆ ಬರ್ತಿಲ್ಲ, ಒಬ್ರು ಹೇಳ್ಕೊಂಡು ಸೈಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವರೊಬ್ಬರೇ ಅಲ್ಲ, ಈ ರೀತಿಯ ಅವತಾರಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ನೋಡಿ. ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಪೊಲೀಸರಿಗೆ ಸಹಜವಾಗಿ ಸವಾಲಿರುತ್ತೆ. ಒಬ್ಬೊಬ್ಬರನ್ನ ಅಲ್ಲಿ ಸೇಫಾಗಿ ನೋಡ್ಕೊಳ್ಬೇಕು, ಮತ್ತೊಂದು ಕಡೆ ಹೆಣ್ಮಕ್ಳ ಜೊತೆ ಅನುಚಿತ ವರ್ತನೆಗಳು ಇದೆಲ್ಲವೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲವನ್ನ ಕಂಟ್ರೋಲ್ ಮಾಡುವಲ್ಲೂ ಕೂಡ ಪೊಲೀಸರು ಹರಸಾಹಸ ಪಟ್ಟಿದ್ರು ಕೂಡ ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಆ ರೀತಿಯ ಯಾವುದೇ ಘಟನೆಗಳು ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಹಾಗಾಗಿ 2024ಕ್ಕೆ ಗುಡ್ ಬೈ, 2025ಕ್ಕೆ ಎಲ್ಲರೂ ಕೂಡ ಹಾಯ್ ಹಾಯ್ ಅಂತ ಬರ್ಮಾಡ್ಕೊಂಡಿದ್ದಾರೆ ಅದ್ಧೂರಿಯಾಗಿ. ಹೊಸ ವರ್ಷದ ಸಂಭ್ರಮದಲ್ಲಿ ಸಿಲಿಕಾನ್ ಸಿಟಿ ಜನ ಕೂಡ ಮಿಂತೆದ್ದಿದ್ದಾರೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ ಜೋರಾಗ್ಬಿಟ್ಟಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಜಗಮಗಿಸಿದೆ. ಜನರನ್ನ ಕಂಟ್ರೋಲ್ ಮಾಡೋದ್ರಲ್ಲೇ ಪೊಲೀಸರು ಫುಲ್ ಸುಸ್ತಾಗ್ಬಿಟ್ಟಿದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮಗೆಲ್ಲ ಗೊತ್ತು, ಸಿಲಿಕಾನ್ ಸಿಟಿ ಜನ ಈ ನ್ಯೂ ಇಯರ್ ಅಂತ ಅಂದ ತಕ್ಷಣ, ಹೊಸ ವರ್ಷದ ಸೆಲೆಬ್ರೇಷನ್ ಅಂದ ತಕ್ಷಣ ಎಲ್ಲರೂ ಕೂಡ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಇಂಥಲ್ಲೆಲ್ಲ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಲೇಬೇಕು ಅಂತ ಸಾಕಷ್ಟು ತಿಂಗಳುಗಳಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸಿಲಿಕಾನ್ ಸಿಟಿಯ ಅತಿ ಹೆಚ್ಚಿನ ಜನ ಮೂಲೆ ಮೂಲೆಯಿಂದಲೂ ಕೂಡ, ಬರೀ ಸಿಲಿಕಾನ್ ಸಿಟಿ ಜನ ಅಂತ ಅಲ್ಲ, ಬೇರೆ ಬೇರೆ ಯಾವುದೇ ಊರಿನಿಂದ ಬಂದರೂ ಕೂಡ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಇದೇ MG ರೋಡ್, ಬ್ರಿಗೇಡ್ ರೋಡ್ನಲ್ಲೇ ಜನ ಸೇರೋದು, ಕುಣಿದು ಕುಪ್ಪಳಿಸೋದು, ಆ ಮೂಲಕ ಹೊಸ ವರ್ಷವನ್ನ ಬರ್ಮಾಡ್ಕೊಳ್ಳೋದು. ನಿನ್ನೆಯೂ ಕೂಡ ಅದ್ಧೂರಿಯಾಗಿ ಯುವ ಸಮೂಹ ಈ ರೀತಿ ಕುಣಿದು ಕುಪ್ಪಳಿಸೋ ಮೂಲಕ ಹೊಸ ವರ್ಷವನ್ನ ಬರ್ಮಾಡ್ಕೊಂಡಿದ್ದಾರೆ. ಬಟ್ ನಿಜಕ್ಕೂ ಇಷ್ಟು ಜನ ಸೇರಿದಾಗ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಅವತಾರಗಳು ಇರುತ್ತೆ ಅಲ್ಲಿ. ಹಾಗಾಗಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ನಿನ್ನೆ ಹರಸಾಹಸ ಪಟ್ಟಿದ್ದಾರೆ, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಹೇಳಬೇಕು ಅಂದರೆ. ಆ ರೀತಿಯ ಸನ್ನಿವೇಶ ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ಆಗಿರುವಂತಹ ಸೆಲೆಬ್ರೇಷನ್ನ ದೃಶ್ಯ ನೋಡಿ. ಅಣ್ಣಂಗೆ ನಿಂತ್ಕೊಳ್ಳೋಕೆ ಬರ್ತಿಲ್ಲ, ಒಬ್ರು ಹೇಳ್ಕೊಂಡು ಸೈಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವರೊಬ್ಬರೇ ಅಲ್ಲ, ಈ ರೀತಿಯ ಅವತಾರಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ನೋಡಿ. ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಪೊಲೀಸರಿಗೆ ಸಹಜವಾಗಿ ಸವಾಲಿರುತ್ತೆ. ಒಬ್ಬೊಬ್ಬರನ್ನ ಅಲ್ಲಿ ಸೇಫಾಗಿ ನೋಡ್ಕೊಳ್ಬೇಕು, ಮತ್ತೊಂದು ಕಡೆ ಹೆಣ್ಮಕ್ಳ ಜೊತೆ ಅನುಚಿತ ವರ್ತನೆಗಳು ಇದೆಲ್ಲವೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲವನ್ನ ಕಂಟ್ರೋಲ್ ಮಾಡುವಲ್ಲೂ ಕೂಡ ಪೊಲೀಸರು ಹರಸಾಹಸ ಪಟ್ಟಿದ್ರು ಕೂಡ ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಆ ರೀತಿಯ ಯಾವುದೇ ಘಟನೆಗಳು ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಹಾಗಾಗಿ 2024ಕ್ಕೆ ಗುಡ್ ಬೈ, 2025ಕ್ಕೆ ಎಲ್ಲರೂ ಕೂಡ ಹಾಯ್ ಹಾಯ್ ಅಂತ ಬರ್ಮಾಡ್ಕೊಂಡಿದ್ದಾರೆ ಅದ್ಧೂರಿಯಾಗಿ.
ಹೊಸ ವರ್ಷದ ಸಂಭ್ರಮದಲ್ಲಿ ಸಿಲಿಕಾನ್ ಸಿಟಿ ಜನ ಕೂಡ ಮಿಂತೆದ್ದಿದ್ದಾರೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ ಜೋರಾಗ್ಬಿಟ್ಟಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಜಗಮಗಿಸಿದೆ. ಜನರನ್ನ ಕಂಟ್ರೋಲ್ ಮಾಡೋದ್ರಲ್ಲೇ ಪೊಲೀಸರು ಫುಲ್ ಸುಸ್ತಾಗ್ಬಿಟ್ಟಿದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮಗೆಲ್ಲ ಗೊತ್ತು, ಸಿಲಿಕಾನ್ ಸಿಟಿ ಜನ ಈ ನ್ಯೂ ಇಯರ್ ಅಂತ ಅಂದ ತಕ್ಷಣ, ಹೊಸ ವರ್ಷದ ಸೆಲೆಬ್ರೇಷನ್ ಅಂದ ತಕ್ಷಣ ಎಲ್ಲರೂ ಕೂಡ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಇಂತಲ್ಲೆಲ್ಲ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಲೇಬೇಕು ಅಂತ ಸಾಕಷ್ಟು ತಿಂಗಳುಗಳಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸಿಲಿಕಾನ್ ಸಿಟಿಯ ಅತಿ ಹೆಚ್ಚಿನ ಜನ ಮೂಲೆಯಿಂದಲೂ ಕೂಡ, ಬರೀ ಸಿಲಿಕಾನ್ ಸಿಟಿ ಜನ ಅಂತ ಅಲ್ಲ, ಬೇರೆ ಬೇರೆ ಯಾವುದೇ ಊರಿನಿಂದ ಬಂದರೂ ಕೂಡ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಇದೇ MG ರೋಡ್, ಬ್ರಿಗೇಡ್ ರೋಡ್ನಲ್ಲೇ ಜನ ಸೇರೋದು, ಕುಣಿದು ಕುಪ್ಪಳಿಸೋದು, ಆ ಮೂಲಕ ಹೊಸ ವರ್ಷವನ್ನು ಬರ್ಮಾಡ್ಕೊಳ್ಳೋದು. ನಿನ್ನೆಯೂ ಕೂಡ ಅದ್ಧೂರಿಯಾಗಿ ಯುವ ಸಮೂಹ ಈ ರೀತಿ ಕುಣಿದು ಕುಪ್ಪಳಿಸೋ ಮೂಲಕ ಹೊಸ ವರ್ಷವನ್ನು ಬರ್ಮಾಡ್ಕೊಂಡಿದ್ದಾರೆ. ಬಟ್ ನಿಜಕ್ಕೂ ಇಷ್ಟು ಜನ ಸೇರಿದಾಗ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಅವತಾರಗಳು ಇರುತ್ತೆ ಅಲ್ಲಿ. ಹಾಗಾಗಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ನಿನ್ನೆ ಹರಸಾಹಸ ಪಟ್ಟಿದ್ದಾರೆ, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಹೇಳಬೇಕು ಅಂದರೆ. ಆ ರೀತಿಯ ಸನ್ನಿವೇಶ ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ಆಗಿರುವಂತಹ ಸೆಲೆಬ್ರೇಷನ್ನ ದೃಶ್ಯ ನೋಡಿ. ಅಣ್ಣಂಗೆ ನಿಂತ್ಕೊಳ್ಳೋಕೆ ಬರ್ತಿಲ್ಲ, ಒಬ್ಬರು ಹೇಳ್ಕೊಂಡು ಸೈಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವರೊಬ್ಬರೇ ಅಲ್ಲ, ಈ ರೀತಿಯ ಅವತಾರಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ನೋಡಿ. ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಪೊಲೀಸರಿಗೆ ಸಹಜವಾಗಿ ಸವಾಲಿರುತ್ತೆ. ಒಬ್ಬೊಬ್ಬರನ್ನ ಅಲ್ಲಿ ಸೇಫಾಗಿ ನೋಡ್ಕೊಳ್ಬೇಕು, ಮತ್ತೊಂದು ಕಡೆ ಹೆಣ್ಮಕ್ಳ ಜೊತೆ ಅನುಚಿತ ವರ್ತನೆಗಳು ಇದೆಲ್ಲವೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲವನ್ನ ಕಂಟ್ರೋಲ್ ಮಾಡುವಲ್ಲೂ ಕೂಡ ಪೊಲೀಸರು ಹರಸಾಹಸ ಪಟ್ಟಿದ್ರು ಕೂಡ ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಆ ರೀತಿಯ ಯಾವುದೇ ಘಟನೆಗಳು ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ.